ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್, ಇವತ್ತು ಫಸ್ಟ್ ಟೈಮ್ ನಾನು ಮೋಟೋ ವ್ಲಾಗಿಂಗ್ ಪ್ಲಸ್ ಕ್ಯಾಂಪಿಂಗ್ ಎರಡು ಮಾಡ್ತಾ ಇರೋದು. ಫಸ್ಟ್ ಮೋಟೋ ವ್ಲಾಗಿಂಗ್ ಅಲ್ಲಿ ನನಗೆ ಎಕ್ಸ್ಪೀರಿಯನ್ಸ್ ಇಲ್ಲ, ಬಟ್ ನೋಡೋಣ, ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡಿದ್ದೀನಿ. ಗೈಸ್, ಬೇಸಿಕಲಿ ಏನಾಯ್ತಂದ್ರೆ ಗೋಪ್ರೋ ಅಲ್ಲಿ ಬ್ಯಾಟ್ರಿ ಕಡಿಮೆ ಇದೆ, ಆ ರೀಸನ್ ಇಂದ ಕ್ಯಾಮ್ರಾ ಆಫ್ ಆಗೋಯ್ತು. ಅಂಡ್ ಗೈಸ್, ಇವತ್ತಿನ ನಮ್ಮ ಲೊಕೇಶನ್ ಬಂದು ಒಂದು ಬೆಟ್ಟದ ಮೇಲೆ. ಅಂಡ್ ಗೈಸ್, ನೀವೆಲ್ಲಿಂದ ವಿಡಿಯೋ ನೋಡ್ತಾ ಇದ್ದೀರಾ ಅದು ಕಾಮೆಂಟ್ ಮಾಡಿಬಿಟ್ಟು ಹೇಳಿ. ಸೊ ಸದ್ಯಕ್ಕೆ ಈಗ ನಮ್ಮ ಲೊಕೇಶನ್ ಹತ್ರ ಹೋಗ್ತಾ ಇದ್ದೀನಿ. ಇಲ್ಲಿಂದ ಅರೌಂಡ್ 20 ಕಿಲೋಮೀಟರ್ಸ್ ಹೋಗ್ಬೇಕಾಗತ್ತೆ. ಈ ಕಡೆ ಕೆರೆ ಇದೆ ಅಲ್ವಾ, ಇಲ್ಲೂ ಅಷ್ಟೇ ನಾನು ಬಹಳ ಸಲ ಕ್ಯಾಂಪಿಂಗ್ ಮಾಡಿದ್ದೀನಿ. ಈಗ ಫುಲ್ ನೀರು ಬಂದ್ಬಿಟ್ಟಿದೆ ಗುರು, ಜಾಗ ಇಲ್ಲ ಕ್ಯಾಂಪಿಂಗ್ ಮಾಡೋಕ್ಕೆ. ಆ ರೀಸನ್ನಿಂದ ನಾನು ಈಗ ಒಂದು ಬೆಟ್ಟ ಇದೆ, ಬೆಟ್ಟ ಹತ್ರ ಹೋಗ್ಬಿಟ್ಟು ಕ್ಯಾಂಪಿಂಗ್ ಮಾಡೋಣ ಅಂತ. ಇಲ್ಲೊಂದು 10 ಕಿಲೋಮೀಟರ್ಸ್ ಹೋದ್ಮೇಲೆ ನನ್ನ ಫ್ರೆಂಡ್ ಕೂಡ ಜಾಯ್ನ್ ಆಗ್ತಾನೆ. ಅಲ್ಲಿ ನನ್ನ ಫ್ರೆಂಡ್ ಪಿಕಪ್ ಮಾಡ್ಕೊಂಡು ಹೋಗ್ಬೇಕು. ಅವನು ಬರ್ತೀನಿ ಕ್ಯಾಂಪಿಂಗ್ಗೆ ಅಂತ ಹೇಳ್ದ. ಸೊ ನೋಡ್ಬೋದು ಗೈಸ್, ಒಂದು ಪೀಸ್ಫುಲ್ಲಿ ಆಗಿದೆ ಗುರು ಜರ್ನಿ ಇವತ್ತಂತೂ. ಒಂದು ಬ್ಯೂಟಿಫುಲ್ ಜರ್ನಿ, ಅಮೇಝಿಂಗ್ ಆಗಿದೆ. ನಮ್ಮ ಟ್ರಾವೆಲ್ ಬ್ಲಾಗ್ ಕೂಡ ಇದೆ, TFK ಬ್ಲಾಗ್ಸ್ ಅಂತ, ಅಲ್ಲಿ ಕೂಡ ನೀವು ಫಾಲೋ ಮಾಡ್ಕೋಬೋದು. ಓಕೆ ಗೈಸ್, ಫೈನಲಿ ಈಗ ಆರಾಮಾಗಿ ಬಂದುಬಿಟ್ಟು ಟೆಂಟ್ ಹಾಕಿದ್ದೀನಿ. ಒಳಗಡೆ ಫಾರೆಸ್ಟು, ಫುಲ್ ಡೀಪ್ ಫಾರೆಸ್ಟು, ಸೊ ಒಳಗಡೆ ಹೋಗೋಕ್ಕಾಗಿಲ್ಲ. ಆರಾಮಾಗಿ ಇಲ್ಲೇ ಬಂದುಬಿಟ್ಟು ಕೂತಿದ್ದೀವಿ. ನಾವು ಇನ್ನೊಂದು ಬೆಟ್ಟ ಹತ್ರ ಹೋಗಬೇಕಾಗಿತ್ತು, ಅಲ್ಲಿ ಲೊಕೇಶನ್ನು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಆ ರೀಸನಿಂದ ಬೇರೆ ಕಡೆ ಈಗ ಬರಬೇಕಾಯ್ತು. ಗ್ಯಾಸ್ ಹೊಟ್ಟೋದ್ರೆ ಕುಡಿಯೋಕ್ಕಾಗಲ್ಲ. ಗುರು ಕುಕಿಂಗ್ ಮಾಡ್ಕೊಳ್ಳೋಣ. ಸಾಕ್ಬಿಡು, ಸ್ವಲ್ಪ ಹಾಕಿ ಸಾಕು, ತಿನ್ನಕ್ಕಾಗಲ್ಲ. ಉದ್ದ ಪೀಸಸ್ ಇವು ಅಲ್ವಾ, ಗೋಳಿ ಮಗ ಅವನು. ಕುಮಾರ್ ಹೇಳ್ತಾನೆ, ಅದು ನಿಜಾನೇ ಹೇಳಿರೋದು ಕೂಡ ಫಿಲಿಮಲ್ಲಿ. ಇರಲಿ, ನನಗೆ ಇನ್ನೂ ಸಣ್ಣದಾಗಬೇಕಾ, ಇಲ್ಲಿ ಸ್ವಲ್ಪ ಸಣ್ಣದಾಗಿರಲಿ. ಮಸಾಲ ಇಲ್ಲಿ ಫ್ರೆಂಡ್ಸ್, ಇವತ್ತು ಆ್ಯಕ್ಚುಲಿ ನಾವು ಬರಬೇಕಾಗಿದ್ದು ಸ್ವಲ್ಪ ಅರೌಂಡ್ 2 ಗಂಟೆ ಆ ಥರ ಬರಬೇಕಾಗಿದ್ದು ನಾವು. ಹಿಂಗ್ರು ಬಂದಿದ್ದೆ 1 ಗಂಟೆಗೆ. ಅದರಲ್ಲಿ ಬೇರೆ ಅಲ್ಲ ವಾಪಸ್ ಒಂದು ಬಂದಿದ್ದು. ಅಲ್ಲಿ ಒಂದು ಜಾಗ ಇತ್ತು, ಅಲ್ಲಿ ಬಂದು ಇನ್ನೊಂದು ಅದೇ ಹೇಳು. ಹೌದು, ಅಲ್ಲಿ ಕ್ಯಾಂಪ್ ಒಂದು ಜಾಗದಲ್ಲಿ ಹೋದ್ವಿ, ಅಲ್ಲಿ ಹಾವು ಇತ್ತು. ಅಲ್ಲೊಂದು ಕ್ಯಾಂಪ್ ಹಾಕೋಣ ಅಂತ ಟೆಂಟ್ ತೆಗಿತಾ ಇದ್ವಿ. ಅಲ್ಲೊಂದು ಚಿಕ್ಕ ಹಾವು ಮರಿ ಒಂದಿತ್ತು, ಅದನ್ನ ನೋಡಿ ಅಲ್ಲಿಂದ ಇಲ್ಲಿಗೆ ಬಂದ್ವಿ.
ನಾವು ಸ್ವಲ್ಪ ಜಲ್ದಿ ಹೋಗ್ಬಿಟ್ಟು ನಾವೆಲ್ಲ ಟೆಂಟ್ ಪಿಚ್ ಮಾಡಿ ಎಲ್ಲ ಮಾಡೋವರೆಗೂ ಅವರು ಬರ್ತಾರೆ. ಸಾಕಲ್ಲ ಅದ್ರ ಇನ್ನೂ ಜಾಸ್ತಿ ಬೇಕು. ಇನ್ನೂ ಇರಲಿ ಬ್ರೋ. ಹೇಗಿದೆ ನಮ್ಮದು ಕತ್ತಿ? ಹೇಗಿದೆ ಇದು ಬ್ರೋ? ಜಾಪನೀಸ್ ನೈಫ್ ಇದಾ? ಜಪಾನ್ ಅವರ ಯೂಸ್ ಮಾಡ್ತಾ ಇದ್ದೀವಿ. ಹೌದಾ? ಇವಾಗ ಇಂಡಿಯಾಗೆ ಬಂದಿರೋದು. ನೀನು ವಿಡಿಯೋಸಲ್ಲಿ ನೋಡೋ ಎಲ್ಲ ಜಪಾನ್ ಅವರು ಜಾಸ್ತಿ ಯೂಸ್ ಮಾಡ್ತಾರೆ ಅದನ್ನು. ಕರೆದಿದ್ರೆ ಅವನು ಬರ್ತಾ ಇದ್ದ ಮೆಂಟಲ್. ಅಯ್ಯೋ ಬೇಡ ಸುಮ್ಮನೆ ಇರು. ತಲೆ ತೆಗ್ಬಿಡ್ತಾ ಇದ್ದ. ಒಂದು ನಿಂಬೆಹಣ್ಣು ಸಾಕಾದ್ರು ಇದಕ್ಕೆ? ಹೋಯ್ ಅರ್ಧ ಹಾಕಿ ಸಾಕು. ಒಂದಾಗ್ಬಿಟ್ಟ ಜಾಸ್ತಿ ಆಗೋಗುತ್ತೆ. ಇನ್ನೊಂದಿರಲಿ ಅಲ್ಲ ಇದರಲ್ಲಿ ಹಾಕ್ಕೊಳ್ಳೋಕ್ಕೆ. ನೀನೊಂದು ತಂದಿದ್ಯಲ್ಲ ಅದೆಲ್ಲೇ? ನಾನು ತಂದಿರೋದೇ ಹಾಕಿದ್ದು. ಇಲ್ಲಿ ನಾನಂತ ತಗೊಂಡಲ್ಲ, ಅದೇನು ಮಾಡಿದೆ? ಅದಿರ ತಗೊಡು. ಓಕೆ ಗೈಸ್, ಈಗ ನಾವು ಇವತ್ತು ಚಿಲ್ಲಿ ಚಿಕನ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಈ ಥರ ಆಗಿದೆ. ರೈಸಿಗೆ ಬೇಕಾ ನಿನಗೆ ಆಯಿಲ್? ರೈಸಿಗೆ ಸ್ವಲ್ಪ ಬೇಕು, ಸ್ವಲ್ಪ ಹಾಕೋ. ಸ್ವಲ್ಪ ನೀರು ಹಾಕ್ಬೋದು. ಇವತ್ತಂತೂ ಫುಲ್ ಪೀಸ್ಫುಲ್ ಆಗಿದೆ ಗೈಸ್. ಕುಕ್ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಆರಾಮಾಗಿ ಜಸ್ಟ್ ಎಂಜಾಯ್ ಮಾಡೋಣ ಅಂತ ಅನ್ಸದೆ. ಬಟ್ ಏನು ಮಾಡ್ತೀರಾ, ಹೊಟ್ಟೆ ಹಸಿತಾ ಇದೆ. ಏನಾದ್ರು ಇದಕ್ಕೆ ಬಂದಿರೋದ್ರಾಗ ಅಜ್ಜಿ ಜಾಸ್ತಿ ದಿವಸ ಆಯ್ತು ಯೂಸ್ ಮಾಡಿ ಅಂತ. ಬೇರೆ ಇಲ್ವಾ? ಬ್ರೋ ಅಲ್ಲಿ ಕ್ಯಾಂಪ್ ಫೈರ್ ಹಾಕಕ್ಕೆ ಚೆನ್ನಾಗಿತ್ತು ಜಾಗ. ಈವನ್ ಇಲ್ಲಿ ಎಲ್ಲಾದರೂ ಆಗ್ಬೋದು ಬೇಕಿದ್ರೆ. ಎಲ್ಲ ಹಾಕಬೇಕು ಅಲ್ಲಿ ಕ್ಯಾಂಪ್ ಫೈರ್ ಹಾಕಕ್ಕೆ ಚೆನ್ನಾಗಿತ್ತು ಜಾಗ. ವಾಟರ್ ಬ್ರೋ. ಎಸ್. ಏನು ಬ್ರೋ ಅದು ಹೂ ಅಂತ ಸೌಂಡ್? ಚಳಿ ಆಗ್ತಾ ಇದೆಯಾ? ಲೈಟಾಗಿ. ಜಾಕೆಟ್ ಇದೆಯಲ್ಲ ಬ್ರೋ? ಸ್ಟವ್ ಏನು ಆಫ್ ಆಗೋದಂಗಿದೆ? ಕಡಿಮೆ ಇಟ್ಟಿದ್ದೀನಿ ಬ್ರೋ. ಫುಲ್ ಇಲ್ಲ? ಆಗಲಿ. ಎರಡು ಸಲ ಆಗ್ಬೇಕು ಬ್ರೋ. ಸಾಕ್ಬಿಡು. ಬೇಕಾದ್ರೆ ಬುಟ್ಟಲ್ಲಿ ಹಾಕೋಣ. ಇದು ಆಗೋಗುತ್ತೆ. ಆಯಿಲ್ ಸಾಕಾಗಲ್ವಲ್ಲ, ಅದೇ ಪ್ರಾಬ್ಲಮ್. ಸಾಕ್ಬಿಡು. ಸಕ್ಕದಾಗಿ ಮ್ಯಾರಿನೇಟ್ ಆಗಿದೆ ಬ್ರೋ. ಕೆಳಗಡೆ ಮಸಾಲ ತೆಗಿ ಗುರು, ಇಲ್ಲಾಂದ್ರೆ ಮಸಾಲ ಎಲ್ಲ ಕೆಳಗಡೆ ಇದ್ದೋಗುತ್ತೆ. ಚಿಕನ್ಗೆ ಏನು ಮೆಚ್ಕೊಳ್ಳಲ್ಲ. ಆಗಿದೆಯಾ? ಸ್ವಲ್ಪ ಚಿಕ್ಕದಲ್ಲ ಬ್ರೋ ಅದು? ಅದು ಚಿಕ್ಕದೇ ಬ್ರೋ. ಇನ್ನೇನು ಮಾಡ್ತೀವಿ, ಆಗಲ್ಲ ನೋಡ. ಇದಕ್ಕೆ ಒಂದು ಮಾಡ್ಕೊಳ್ತೀನಿ. ಆಗಲ್ಲ ಬ್ರೋ, ಇದ್ರಲ್ಲೂ ಆಗಲ್ಲ, ಕಷ್ಟ. ಏನು ಮಾಡೋದು? ಮಾಡ್ಕೊ. ಒಂದು ಕೆಲಸ ಮಾಡಿ, ಇದ್ರ ಮೇಲೆ ಇಟ್ಟು ಮಿಕ್ಸ್ ಮಾಡ್ಕೊ. ಇಲ್ಲಿ ಬಿದ್ದರೆ ಇದ್ರ ಮೇಲೆ ಬೀಳುತ್ತೆ, ಮತ್ತೆ ಅದ್ರ ಮೇಲೆ ಫಸ್ಟ್ ಸಾಸ್ ಹಾಕ್ಬೋಣ. ಹಾಕ್ಬಿಟ್ಟು ಇಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಕಡಿಮೆ ಹಾಕು.
ಆಗುತ್ತೆ. ಜಾಸ್ತಿ ಆಗ್ಬೇಡ. ಹಾಕು, ಜಾಸ್ತಿ ಹಾಕಿದ್ರೆ ಇದಾಗುತ್ತೆ. ಅಲ್ಲ ಅದು ಆಗಬೇಕು. ಅದೇ ಜಾಸ್ತಿ ಹಾಕಿದ್ರೆ ಸ್ವಲ್ಪ ಹಾಕಿದ್ರೆ. ಇದ್ರ ಮೇಲೆ ಇಟ್ಕೋಬೇಕಾ? ಇಟ್ಕೊಂಡು ಹಂಗೆ ಮಿಕ್ಸ್ ಮಾಡ್ಕೊಂಡು ಮತ್ತೆ ಸ್ಟವ್ ನಿನ್ನ ಹತ್ರ ಇದೆ ಬ್ರೋ ಒಂದು 5 ನಿಮಿಷ ಇಡು ಹಂಗೆ. ಇದು ಕ್ಲೀನ್ ಮಾಡೋವರೆಗೂ ಹಂಗೆ ಅದ್ರ ಮೇಲೆ ಇರಲಿ ಬಿಡು. ಇನ್ನು ಇದು ಬೇಕಲ್ಲ ಬ್ರೋ, ಇದು ಸ್ವಲ್ಪ ಕ್ಲೀನ್ ಮಾಡ್ಕೊ, ಅವಾಗವರೆಗೂ ನಾವು ಇದು ಪನ್ನೀರ್ ರೆಡಿ ಮಾಡೋಣ. ಸೊ ಓಕೆ ಗೈಸ್, ಫೈನಲಿ ಸನ್ಸೆಟ್ ಬೇರೆ ಆಗೋಗಿದೆ ಆ್ಯಂಡ್ ನಮ್ಮ ಫುಡ್ ಕೂಡ ಕುಕ್ ಆಗಿದೆ. ಈಗ ಬೇಗ ಬೇಗ ತಿನ್ನೋಣ ಆ್ಯಂಡ್ ನಮ್ಮ ಫುಡ್ಡನ್ನು ಮಸ್ತಾಗಿ ಎಂಜಾಯ್ ಮಾಡೋಣ. ನಾವಂತೂ 3 ಗಂಟೆಗೆ ಸ್ಟಾರ್ಟ್ ಮಾಡಿರೋದು ಕುಕ್ಕಿಂಗ್ ಮಾಡೋದನ್ನ ನೋಡಿ. ಇವಾಗವರೆಗೂ ಆರಾಮಾಗಿ ಕುಕ್ ಮಾಡ್ತಾಯಿದ್ದೀವಿ. 4 ಗಂಟೆಗೆ ಸ್ಟಾರ್ಟ್ ಮಾಡಿರೋದು, ಇವಾಗವರೆಗೂ ಕುಕ್ ಮಾಡ್ತಾನೆ ಇದ್ದೀವಿ. ಇದರಲ್ಲಿ ಹಾಕೋಣ ಗುರು. ಹಾಕು ಅದರಲ್ಲಿ ಹಾಕು. ನಾವು ಪನ್ನೀರ್ ಪೀಸಸ್ ಇದೆ ಗುರು. ಏನು ಗುರು ಇಷ್ಟ 150 ರೂಪಾಯಿನಂತೆ. 155 ರೂಪಾಯಿ. ಅವನಂಜಿ ಆರಾಮಾಗಿ ನಾವೇ ಕುಕ್ ಮಾಡಬೇಕಾಗಿತ್ತು 150 ರೂಪಾಯಿಗೆ. ಓಕೆ ಗೈಸ್, ನೋಡ್ಬೋದು ಕಂಪ್ಲೀಟಾಗಿ ಕತ್ಲಾಗೋಗಿದೆ ಆ್ಯಂಡ್ ಆ ಕಡೆ ಅಲ್ಲೆಲ್ಲೋ ಮನೆಗಳಿದಾವಲ್ಲ ಅಲ್ಲಿರೋದು ನೋಡ್ಬೋದು. ಇದೆಲ್ಲ ಫುಲ್ ಫಾರೆಸ್ಟ್ ಏರಿಯಾ. ಈ ಕಡೆ ರೋಡ್ ಪಕ್ಕದಲ್ಲೇ ಹಾಕಿರೋದು, ಯಾಕಂದರೆ ಒಳಗಡೆ ಡೀಪ್ ಫಾರೆಸ್ಟ್. ನಮ್ಮ ಜೊತೆ ಒಬ್ಬ ಇವನು ಬಂದಿದ್ದಾನೆ ನಮ್ಮ ಜೊತೆ. ಈ ಥರ ಇದೆ ಗೈಸ್ ಲೊಕೇಶನು. ಒಂದು ಕಡೆ ಬಟರ್ ಪನ್ನೀರ್ ಮಸಾಲ ಇದೆ, ಇದು ನೋಡ್ಬೋದು ಸಕ್ಕತ್ತಾಗಿದೆ ಟೆಕ್ಸ್ಚರು. ಆ್ಯಂಡ್ ಈ ಕಡೆ ನಮ್ಮ ಜೀರಾ ರೈಸ್ ಇದೆ, ಇದನ್ನು ನಾನು ಕುಕ್ ಮಾಡಿರೋದು. ಈ ಕಡೆ ನಾವಂತೂ ಚಿಲ್ಲಿ ಚಿಕನನ್ನು ಮಾಡಿದ್ದೀವಿ. ಈಗ ಬೇಗ ನಮ್ಮ ತಿನ್ನೋದನ್ನು ಸ್ಟಾರ್ಟ್ ಮಾಡೋಣ ಬಾನಿ ಗೈಸ್. ಇಷ್ಟು ಐಟಮ್ಸ್ ಇದ್ದಾವೆ, ಇದನ್ನು ತಿನ್ನುವ ಸಮಯ. ಈಗ ಬೇಗ ತಿನ್ನೋಣ ಗೈಸ್. ಫ್ರೆಂಡ್ಸ್, ಈಗ ನಾವು ಕ್ಯಾಂಪ್ ಫೈರ್ ಬೇರೆ ಹಾಕಿದ್ದೀವಿ. ಫುಲ್ ಕತ್ಲಾಗೋಗಿದೆ. ಆ ರೀಸನಿಂದ ಸ್ವಲ್ಪ ಹೊತ್ತು ಕ್ಯಾಂಪ್ ಫೈರ್ ಹಾಕ್ಕೊಂಡ್ಬಿಟ್ಟು ಫುಲ್ ಮಸ್ತ್ ಎಂಜಾಯ್ ಮಾಡ್ತಾ ಇದ್ದೀವಿ. ಹಿಂಗೆ ಬಂದು ಒಂದು 8:30 ಆಗಿದೆ. ಸೊ ಕ್ಯಾಂಪಿಂಗ್ ಮಾಡ್ತಾ ಇದ್ವಿ, ಒಂದು ಭಯಾನಕ ಸೌಂಡ್ ಕೇಳಿಸ್ತು. ನಮ್ಮ ಪ್ಲ್ಯಾನ್ ಇದ್ದಿದ್ದು ರಾತ್ರಿ ಸ್ಟೇ ಮಾಡೋಣ ಅಂತ, ಆದರೆ ಇಲ್ಲಿ ಏನೋ ಒಂಥರ ಭಯಾನಕ ಸೌಂಡ್ ಕೇಳಿಸ್ತು. ಸೊ ಆ ರೀಸನಿಂದ ಯೋಚನೆ ಮಾಡ್ತಾಯಿದ್ದೀವಿ ಇಲ್ಲಿ ಕ್ಯಾಂಪಿಂಗ್ ಮಾಡೋದಾ ಬೇಡವಾ ಅಂತ. ಸೊ ಇದು ರೋಡ್ ಪಕ್ಕನೇ ಹಾಕಿರೋದು. ಸೊ ಗೈಸ್, ಈ ಕಡೆ ನೋಡ್ಬೋದು, ಆ ಕಡೆ ಲೈಟ್ಸ್ಗಳು ಕಾಣಿಸ್ತಾ ಇದೆ ಅಲ್ವಾ, ಆ ಕಡೆ ಎಲ್ಲ ಮೇನ್ ರೋಡು ಮತ್ತು ಮನೆಗಳಿದ್ದಾವೆ ಅಲ್ಲಿ. ನಮ್ಮ ಕ್ಯಾಂಪಿಂಗನ್ನು ಅರ್ಧದಲ್ಲೇ ಬಿಟ್ಟು ಜಾಗ ಖಾಲಿ ಮಾಡಬೇಕಾಯಿತು. ಅದೇನೋ ಕಾಡು ಪ್ರಾಣಿ ಇರಬೇಕು, ಆ ರೀಸನಿಂದ ಸುಮ್ಮನೆ ಯಾಕೆ ನಾವು ಡಿಸ್ಟರ್ಬ್ ಮಾಡಬೇಕಂತ ಅಲ್ಲಿಂದ ಜಾಗ ಖಾಲಿ ಮಾಡಬೇಕಾಯಿತು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು ಗೈಸ್.